ಸಕಲವು ಕರ್ನಾಟ ಅನುರೂಪ ಹೊಂದುತ್ತಾ ಪ್ರಕಟತೆ ಒಂದರೊಳಗೆ 18 ಭಾಷೆಯು ಮಹಾಭಾಷೆಯಾಗಿರಲು ಬರಿಯ ಭಾಷೆಗಳು 700. ಹಿಂದಿನ ಎಪಿಸೋಡ್ನಲ್ಲಿ ಇಂಡಿಯನ್ ನಂಬರ್ಸು ಅರಬ್ಗೆ ಹೇಗೆ ಹೋಯ್ತು ಅಂತ ಮಾತನಾಡಿದ್ವಿ. ಅದರಲ್ಲೂ ಕರ್ನಾಟಕದಿಂದಲೇ ನಂಬರ್ಸ್ ಹೋಯ್ತು ಅಂತ ಕೂಡ ಮಾತನಾಡಿದ್ವಿ. ಆದರೆ ನಂಬರ್ಸ್ ಹುಟ್ಟಿದ್ದೇ ಕರ್ನಾಟಕದಿಂದ ಅಂತ ಎಷ್ಟು ಜನರಿಗೆ ಗೊತ್ತು? ಕರುನಾಡ ತಣ್ಣಿ ನೆಲದೊಳು ಹುಟ್ಟಿದ ಕುರು ಹರಿಮುರು ವಂಶವೆದುರು ಪರೆದು ಹತ್ತಿಸಿದ ಅಂಕ ಜಾಲೆಯ ಬೆಳಕಿನ ಪರಿಯ ಚಿಚ್ಚೋತಿ ಯುದಿಯ ಪುಳುಕಿತನಾದನಂಕದೊಳ್ ಬ್ರಾಹ್ಮಿಗೆ 64 ಅಕ್ಷರವಿತ್ತ ವರ ಕುವರಿಯು ಸೌಂದರ್ಯ 9 ಕರುಣಿಸಿದನು 0 ಸಹಿತ. ಈ ರೋಚಕವಾದ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರ ಈಗ ತಿಳ್ಕೊಳ್ಳೋಣ. ಅದೇ 8ನೇ ಶತಮಾನದಲ್ಲಿ ಕರ್ನಾಟಕದ ಗಂಗವಂಶದ ರಾಜ ಸೈಗೊಟ್ಟ ಶಿವಮಾರನ್ಗೆ ಮತ್ತು ಸಾಮ್ರಾಟ ಅಮೋಘ ವರ್ಷನಿಗೆ ಬೆಂಗಳೂರಿನ ಯಲವಳ್ಳಿಯಲ್ಲಿ ಬದುಕಿದ್ದ ಜೈನ ಸನ್ಯಾಸಿ ಕುಪನೆಂದು ಮುನಿ ಅನ್ನೋರು ಗುರುವಾಗಿರ್ತಾರೆ. ಇವರು ಬರೆದಿರೋ ಪ್ರಪಂಚದ ಮೊಟ್ಟ ಮೊದಲ ಮಾಸ್ಟರ್ ಪೀಸ್ ಸಿರಿಬುವಾಲಯ ಬರೆದಿರೋದು ಬರೀ 1ರಿಂದ 64ವರೆಗಿನ ಅಂಕಿಗಳನ್ನು ಬಳಸ್ಕೊಂಡು. ಅಂದರೆ ಇಲ್ಲಿ ಆ ಇಗಳ ಬದಲು ಅದನ್ನು ಬಳಕೆ ಮಾಡ್ದೇ ಒಂದೊಂದು ನಂಬರ್ನ ಬಿಡಿಸ್ಕೊಂಡು ಅದಕ್ಕೆ ಒಂದೊಂದು ಅಕ್ಷರನ ಮ್ಯಾಚ್ ಮಾಡಿಕೊಂಡು ಓದಬೇಕು. ಇವತ್ತಿನ ಕಂಪ್ಯೂಟರ್ ಡಿಕೋಡಿಂಗ್ ಟೆಕ್ನಿಕ್ಕು 8ನೇ ಶತಮಾನದಲ್ಲೇ ಬಳಕೆ ಇರುತ್ತೆ. ಪ್ರಪಂಚದ ಎಲ್ಲ ಜ್ಞಾನ ಇರೋ ಈ ಪುಸ್ತಕನ ಇವತ್ತಿಗೂ ಕೂಡ ಓದೋದಕ್ಕೆ ಯಾರಿಗೂ ಸಾಧ್ಯ ಆಗಿಲ್ಲ. ಕುಮದೆಂದು ಮುನಿ ಬರೀತಾರೆ, 18 ಲಿಪಿಗಳು 700ಕ್ಕೂ ಹೆಚ್ಚು ಭಾಷೆಗಳ ಅಕ್ಷರ ಬಳಸಿ ಈ ಕೃತಿನ ಡಿಕೋಡ್ ಮಾಡಿಕೊಂಡು ಓದಬಹುದು. ಅದಕ್ಕೆ ಅಂತಲೇ 729 ಅಂದರೆ 27x27 ಚೌಕಗಳ ಚೌಕದ ಬಂದ ಮಾದರಿಯನ್ನು ಇಲ್ಲಿ ಬಳಸಲಾಗಿದೆ. ಇದನ್ನು ಒಂದ್ಸರಿ ನೀವು ನೋಡ್ಬೋದು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ, ನಾನೀಗ ಒಂದು ಚಿತ್ರನ ತೋರಿಸ್ತೀನಿ. ಅದರಲ್ಲಿ ಕನ್ನಡದ ಅಂಕಿಗಳು ಹೇಗೆ ಕಾಲಕ್ಕೆ ಇವಾಲ್ವ್ ಆಯಿತು ಅಂತ ತೋರಿಸ್ತಿದ್ದಾರೆ. ಅಂದರೆ ಅಶೋಕನ ಕ್ರಿಸ್ತಪೂರ್ವ ಕಾಲದಿಂದ ಹಿಡಿದು ಇವತ್ತಿನವರೆಗೆ ಯಾವ ಯಾವ ರೀತಿ ಬದಲಾವಣೆ ಆಯಿತು ಅಂತ ಉತ್ತರ ಸಿಗುತ್ತೆ. ಇದರಲ್ಲಿ ಏನಿದೆ ಅತಿಶಯ ಅಂತ ನೋಡಿಕೊಂಡ್ರೆ, ಇದನ್ನು ಬಿಟ್ಟು ಇತ್ತೀಚೆಗೆ ನನ್ನ ಗಮನಕ್ಕೆ ಬಂದ ವಿಷಯ ಏನಪ್ಪ ಅಂತ ಅಂದರೆ, ಕನ್ನಡದ ಅಂಕಿಗಳನ್ನ ಈ ಚಿತ್ರದಲ್ಲಿ ಇರೋ ಈ ಅಂಕಿಗಳನ್ನ ಒಂದ್ಸರಿ ಗಮನ ಇಟ್ಟು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಅಮಾವಾಸ್ಯೆಯಿಂದ ಹುಣ್ಣಿಮೆವರೆಗೆ ಹೇಗೆ ಚಂದ್ರನ ಮೂಮೆಂಟ್ ಆಗುತ್ತೆ ಅನ್ನೋದನ್ನು ದಾಖಲು ಮಾಡ್ತಾ ಹೋಗ್ತಾರೆ. ಈ ಚಿತ್ರ ನಿಮಗೆ ಸಿರಿಬುವಾಲಯ ಪುಸ್ತಕದಲ್ಲಿ ಕೂಡ ಸಿಗುತ್ತೆ. ಅಮಾವಾಸ್ಯೆಯಿಂದ ಹುಣ್ಣಿಮೆಗೆ ಒಟ್ಟು 15 ದಿವಸ, ಅಂದರೆ 10 ಸಂಖ್ಯೆ ಮಾತ್ರ ಇದೆ ಅಂತ ಯೋಚನೆ ಮಾಡಿದ್ರೆ 15ವರೆಗೆ ಎಣಿಕೆ ಮಾಡುವ ಹೆಕ್ಸಾಡೆಸಿಮಲ್ ಸಿಸ್ಟಮ್ ಈಗ ಬಳಕೆ ಇದ್ದಿರಬಹುದು. ಆದರೆ ಕಾಲಕ್ರಮೇಣ 10 ಸಂಖ್ಯೆಗೆ ಎವಾಲ್ವ್ ಆಗಿರ್ಬೋದು ಅಂತ ನನಗೆ ಅನಿಸುತ್ತೆ. ಆಯಿತು, ಸರಿ, ಇದರಲ್ಲಿ ವಿಶೇಷತೆ ಏನು ಅಂತ ನೀವು ಪ್ರಶ್ನೆ ಮಾಡ್ಬೋದು. ಇಡೀ ವಿಶ್ವದ ಮೊದಲ ಅಂಕಕಾವ್ಯ ಸಿರಿಬುವಾಲಯದಲ್ಲಿ ಬರೋ ಈ ಸಂಖ್ಯೆನೂ ಮತ್ತು ಅರಬ್ ನಂಬರ್ ಅಂತ ಮೊದಲು ಬಳಕೆಯಾದ ಈ ಸಂಖ್ಯೆನ ಒಂದ್ಸರಿ ಗಮನ ಇಟ್ಕೊಂಡು ನೋಡಿ. ನಿಮಗೆ ಅರ್ಥ ಆಗುತ್ತೆ ಇಡೀ ವಿಶ್ವಕ್ಕೆ ನಂಬರ್ ಸಿಸ್ಟಮ್ ಕೊಟ್ಟಿರೋದೇ ನಾವು ಕನ್ನಡಿಗರು ಅಂತ. ಈ ವಿಷಯನ ನಾವು ಗರ್ವದಿಂದ ಹೇಳಿ ಹೆಮ್ಮೆ ಪಡಬೇಕು ಕೂಡ. ಇದಕ್ಕೆ ಮತ್ತಷ್ಟು ಪುಷ್ಟಿ ಕೊಡೋದಕ್ಕೆ ಸಕಲವು ಕರ್ನಾಟ ಅನುರೂಪ ಹೊಂದುತ್ತಾ ಪ್ರಕಟತೆ ಒಂದರೊಳಗೆ 18 ಭಾಷೆಯು ಮಹಾಭಾಷೆಯಾಗಿರಲು ಬರಿಯ ಭಾಷೆಗಳು 700 ಹೇಳ್ಕೊಟ್ರು ಅನ್ನೋ ಉಲ್ಲೇಖ ಬರುತ್ತೆ. ಇದರಿಂದ ನಮಗೆ ಗೊತ್ತಾಗುತ್ತೆ ಕನ್ನಡ ಭಾಷೆ ಕನ್ನಡ ಸಂಖ್ಯೆಗಳಿಗೆ ಎಷ್ಟು ಶ್ರೇಷ್ಠ ಅಂತ ನಾವು ಅರ್ಥ ಮಾಡ್ಕೋಬೇಕು. ಹೀಗೆ ಸರ್ವಶ್ರೇಷ್ಠ ಗಣಿತ ಬೋಧನೆಗಳನ್ನು, ಸರ್ವಶ್ರೇಷ್ಠ ಗಣಿತ ತಜ್ಞರನ್ನು ಈ ಭಾರತದ ಮಣ್ಣು ಇಡೀ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಿರುತ್ತೆ. ಕರ್ನಾಟಕದ ಮಟ್ಟಿಗೆ ಹೊಯ್ಸಳರ ಕಾಲದ ಗಣಿತಜ್ಞ ರಾಜಾದಿತ್ಯ ಗಣಿತದ ಸುಮಾರು 6 ಕೃತಿಗಳನ್ನು ಕನ್ನಡದಲ್ಲೇ ಅಂದರೆ ಪ್ರಾದೇಶಿಕ ಭಾಷೆಯಲ್ಲಿ ಬರೆದ ಮೊದಲ ವ್ಯಕ್ತಿ. ಅವು ಯಾವ್ಯಾವು ಅಂತ ಅಂದರೆ, ವ್ಯವಹಾರ ಗಣಿತ ಅಂದರೆ ವಾಣಿಜ್ಯ ಅಂಕಗಣಿತ, ಕ್ಷೇತ್ರ ಗಣಿತ ಅಂದರೆ ಗಣಿತ ಮತ್ತು ರೇಖಾಗಣಿತ, ವ್ಯವಹಾರ ರತ್ನ, ಲೀಲಾವತಿ, ಚಿತ್ರಹಾಸುಗೆ, ಜೈನ ಗಣಿತ ಸೂತ್ರಧಾರಣ, ಹೀಗೆ ಇಷ್ಟು 6 ಬುಕ್ಕುಗಳನ್ನ ಅವಾಗಲೇ ಬರ್ತಿರ್ತಾರೆ. ಇನ್ನು 12ನೇ ಶತಮಾನದ ಇನ್ನೊಬ್ಬ ಖ್ಯಾತ ಗಣಿತಶಾಸ್ತ್ರಜ್ಞ ಅಂದರೆ, ಬಿಜಾಪುರದಲ್ಲಿ ಹುಟ್ಟಿ ಉಜ್ಜಯಿನಿಯ ಖಗೋಳಶಾಸ್ತ್ರದ
ಪ್ರಯೋಗಾಲಯದ ಮುಖ್ಯಸ್ಥನಾಗಿದ್ದಂಥ ಎರಡನೇ ಭಾಸ್ಕರಾಚಾರ್ಯ ಇವತ್ತಿಗೆ ಆಪ್ಟಿಟ್ಯೂಡ್ ಲಾಜಿಕಲ್ ರೀಸನ್ಸ್ ಇರುವ ಶಕುಂತಲಾ ದೇವಿ ಬುಕ್ ಓದೋರಿಗೆ ಗೊತ್ತಿರುತ್ತೆ. ಇಂತಹ ಪ್ರಯೋಗನ 1150ರಲ್ಲೇ ಲೀಲಾವತಿ ಅನ್ನೋ ಪುಸ್ತಕದಲ್ಲಿ ಮಾಡಿದವರು ಭಾಸ್ಕರಾಚಾರ್ಯ ಅಂತ. ಈ ಬುಕ್ ಹಿಂದೆನೇ ಒಂದು ಇಂಟ್ರೆಸ್ಟಿಂಗ್ ಕಥೆ ಇದೆ, ಇದನ್ನು ನೀವು ಕೇಳಲೇಬೇಕು. ಭಾಸ್ಕರಾಚಾರ್ಯರಿಗೆ ಒಬ್ಬಳು ಮುದ್ದಾದ ಮಗಳಿರ್ತಾಳೆ. ಅವಳ ಹೆಸರು ಲೀಲಾವತಿ ಅಂತ. ಅವಳ ಜಾತಕದಲ್ಲಿ ವಿಧವೆ ಆಗೋ ದೋಷ ಇರುತ್ತೆ. ತಂದೆ ಬಹಳ ಕಷ್ಟಪಟ್ಟು ಹುಡುಗನ್ನ ಹುಡುಕಿ ಅವಳ ವಿಧವಾ ದೋಷ ಭಂಗ ಆಗೋ ರೀತಿಯಲ್ಲಿ ಮುಹೂರ್ತ ನಿಶ್ಚಯ ಮಾಡಿ ದಾರೆ ದಿನ ಮುಹೂರ್ತ ಸಾಧನೆಗೋಸ್ಕರ ಒಂದು ಜಲಯಂತ್ರ ರಚನೆ ಮಾಡ್ತಾರೆ. ಒಂದು ಕಪ್ನಲ್ಲಿ ಒಂದು ಸಣ್ಣ ಹೋಲ್ ಮಾಡಿ ಅದನ್ನು ಒಂದು ನೀರಿರೋ ದೊಡ್ಡ ಪಾತ್ರೆಯಲ್ಲಿ ತೇಲ್ಬಿಡ್ತಾರೆ. ಆ ಕಪ್ಪು ನೀರಿನಲ್ಲಿ ಮುಳುಗಿ ಹೋದಾಗ ಲೀಲಾವತಿ ಮದುವೆಗೆ ಸೂಕ್ತ ಸಮಯ ಅಂತ ನಿರ್ಧಾರ ಆಗಿರುತ್ತೆ. ಈಗ ನಿಮ್ಗೆ ಅರ್ಥ ಆಗಿರಬೇಕು ಅಂತ ನನ್ನ ಅನಿಸಿಕೆ. ಆದರೆ ವಿಧಿ ಬೇರೆಯೇ ಇರ್ತದೆ. ಈ ಹೊಸ ಯಂತ್ರನ ಲೀಲಾವತಿ ನೋಡಿ ಅದು ಆಕರ್ಷಣೆ ಮಾಡುತ್ತೆ. ಅದನ್ನು ನೋಡ್ತಾ ನಿಂತು ಬಿಡ್ತಾಳೆ. ಅವಳ ಕತ್ತಿನಿಂದ ಮಣಿಸರದ ಒಂದು ಮಣಿ ಆ ಕಪ್ಪೊಳಗೆ ಬಿದ್ದು ನೀರು ಬ್ಲಾಕ್ ಆಗೋಗಿ ಮುಹೂರ್ತ ತಪ್ಪೋಗಿ ಮುಂದೆ ಲೀಲಾವತಿ ವಿಧವೆ ಆಗ್ತಾಳೆ. ಅಂದರೆ ವಿಧಿಯ ನಿಯಮನ ಯಾರು ಚೇಂಜ್ ಮಾಡೋಕ್ಕಾಗತ್ತೆ? ಅವಳನ್ನ ನೋವನ್ನು ಮರೆಸೋದಕ್ಕೆ ಅವಳಿಗೆ ಒಂದು ಫಜಲ್ನ ತಯಾರು ಮಾಡಿ ಸಾಲ್ವ್ ಮಾಡೋದಕ್ಕೆ ಕೊಡ್ತಿದ್ರಂತೆ. ಇದೇ ಮುಂದೆ ಲೀಲಾವತಿ ಪುಸ್ತಕ ಆಗುತ್ತೆ. ಹೀಗೆ ಒಂದೊಂದು ಸಾಧನೆ ಹಿಂದೆ ಇರೋ ಕಥೆನೇ ಒಂದು ರೋಚಕ. ಈ ಪುಸ್ತಕನ ಅಕ್ಬರ್ನ ಮಂತ್ರಿ ಅಬ್ದುಲ್ ಫಜಲ್ ಫಾರ್ಸಿಗೆ ತರ್ಜಮೆ ಮಾಡ್ತಾನೆ. 1817ರಲ್ಲಿ ಹೆನ್ರಿ ಥಾಮಸ್ ಕೂಲ್ ಬ್ರೋಕ್ ಇಂಗ್ಲಿಷ್ಗೆ ತರ್ಜಮೆ ಮಾಡ್ತಾನೆ. ಹೀಗೆ ಗಣಿತ ಪ್ರಪಂಚದಲ್ಲಿ ಭಾರತವನ್ನು ಹೆಮ್ಮೆಯಿಂದ ತಲೆ ಎತ್ತಿ ಶಾಶ್ವತವಾದ ಕೀರ್ತಿಯನ್ನು ಗಳಿಸಿಕೊಟ್ಟ ಎಲ್ಲ ಶ್ರೇಷ್ಠ ಗಣಿತ ತಜ್ಞರು ಸದಾ ಬೆಳಗ್ತಾ ಇರಲಿ ಅಂತ ಆಶಿಸ್ತೀನಿ. ನಮಸ್ಕಾರ.